ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಿಮಗೆ ಚುರುಮುರಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇಷ್ಟೇ: ಎಣ್ಣೆ, ನಿಂಬೆಹಣ್ಣು, ಉಪ್ಪು, ಅಚ್ಚ ಖಾರದ ಪುಡಿ, ಹಾಗೆ ಸ್ವಲ್ಪ ಈರುಳ್ಳಿ, ಖಾರ ಮತ್ತು ಮಂಡಕ್ಕಿ. ಖಾರ ನಿಮಗೆ ಆಪ್ಷನಲ್ಲು, ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಮೊದಲಿಗೆ ಒಂದು ದೊಡ್ಡ ಬೌಲ್ ತಗೊಂಡು ಆ ಬೌಲ್ ಒಳಗೆ ಮಂಡಕ್ಕಿ ಹಾಕಿ, ಆ ಮಂಡಕ್ಕಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿ. ನಾನು ಒಬ್ಬಳಿಗೆ ಮಾಡ್ಕೋತಾ ಇದ್ದೀನಿ, ತುಂಬ ಜನಕ್ಕೇನಲ್ಲ. ನಿಮಗೆ ತುಂಬ ಜನಕ್ಕೆ ಬೇಕು ಅಂದರೆ ಅದ್ರ ಡಬಲ್ ಕ್ವಾಂಟಿಟಿ ಹಾಕ್ಕೊಳ್ಳಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ. ಹಾಗೆ ಎಲ್ಲರೂ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತುಂಬ ವ್ಯೂಸ್ ಬರ್ತಿದೆ, ಬಟ್ ಸಬ್ಸ್ಕ್ರೈಬರ್ಸ್ ಆಗ್ತಿಲ್ಲ. ಅದಾದ ನಂತರ ಈರುಳ್ಳಿ ಹಾಕ್ಕೊಳ್ಳಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಕುಕ್ಕಿಂಗ್ ಆಗಿರ್ಬೋದು, ನೀವು ಯಾವ್ಯಾವ ಥರ ವೀಡಿಯೋ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರೋ ಆ ಥರ ವೀಡಿಯೋ ಮಾಡ್ತೀನಿ ನಾನು. ನಿಮ್ಮ ಸಪೋರ್ಟ್ ಇದ್ರೇ ಅಲ್ವಾ ನಾವೇನೇ ಮಾಡೋಕ್ಕಾಗೋದು. ಸಪೋರ್ಟ್ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ. ಸಪೋರ್ಟ್ ಮಾಡಿದ್ರೆ, ಸಬ್ಸ್ಕ್ರೈಬ್ ಮಾಡಿದ್ರೆ, ವ್ಯೂಸ್ ಸಿಕ್ಕಿದ್ರೇ ನಮಗೊಂಥರ ಮೋಟಿವೇಶನ್ ಸಿಗುತ್ತೆ ಏನೇ ಒಂದು ವಿಡಿಯೋ ಮಾಡೋಕ್ಕೆ ಆಗಲಿ. ಇದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿ, ನಿಮಗೆ ಖಾರ ಗೊತ್ತಿರುತ್ತಲ್ವ, ನಿಮ್ಮ ಮನೆ ಖಾರದ ಪುಡಿ ಯಾವ ಥರ ಇರುತ್ತೆ ಅಂತ ಅದನ್ನು ನೋಡಿ. ನಿಮಗೆ ಆ ಮಂಡಕ್ಕಿಗೆ ಎಷ್ಟು ಅಳತೆ ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಆಮೇಲೆ ಟೇಸ್ಟ್ ನೋಡಿ, ಉಪ್ಪು ಕಡಿಮೆ ಆಗಿದೆ ಅಥವಾ ಖಾರ ಜಾಸ್ತಿ ಆಗಿದ್ರೂ ನೀವು ಆಮೇಲೆ ನಿಂಬೆಹಣ್ಣು ಹಾಕೋದ್ರಿಂದ ನೋಡಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನಿಂಬೆಹಣ್ಣು ನಿಮಗೆ 2 ಥರ ಆಪ್ಷನು: ನಿಂಬೆಹಣ್ಣಾದರೂ ಹಾಕ್ಕೋಬೋದು ಅಥವಾ ಟೊಮೊಟೊ ಹಣ್ಣಾದರೂ ಹಾಕ್ಕೋಬೋದು. ಎರಡೂ ರುಚಿ ಚೆನ್ನಾಗಿ ಬರುತ್ತೆ. ನಮ್ಮ ಮನೇಲಿ ಟೊಮೊಟೊ ಹಣ್ಣು ಹಾಕ್ತೀವಿ, ನಿಂಬೆಹಣ್ಣು ಹಾಕ್ತೀವಿ. ಬಟ್ ಇವತ್ತು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ನಿಮಗೆ ತೋರಿಸ್ಲಿಕ್ಕೆ. ನೀವು ಟೊಮೊಟೊ ಹಣ್ಣು ಬೇಕಿದ್ರೂ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ತಾ ಹೋದರೆ ಅದು ಕಲರ್ ಚೇಂಜ್ ಆಗುತ್ತೆ. ಖಾರದ ಪುಡಿ ಎಲ್ಲ ರೆಡ್ ಕಲರ್ ಆಗುತ್ತೆ, ಅಲ್ಲಿವರೆಗೂ ಮಿಕ್ಸ್ ಮಾಡ್ತಾ ಹೋಗಿ. ನಿಮಗೆ ಬೇಕಾದಂಥ ರುಚಿಯಾದ ಖಾರ ಮಂಡಕ್ಕಿ ರೋಡ್ ಸೈಡ್ ಏನು ಸಿಗುತ್ತಾ ಅದಕ್ಕಿಂತ ತುಂಬ ಚೆನ್ನಾಗಿ ಬರುತ್ತೆ ಚುರುಮುರಿ ಇದು. ಅದ್ರ ಮೇಲೆ ಸ್ವಲ್ಪ ಖಾರ ಹಾಕೊಂಡು ತಿನ್ಬೋದು, ಅಥವಾ ನೀವು ಹಂಗೇನೂ ತಿನ್ಬೋದು, ಹಂಗೇನೂ ತುಂಬ ರುಚಿಯಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಸಬ್ಸ್ಕ್ರೈಬ್ ಮಾಡೋದನ್ನು